ಅಣ್ಣಾ ಹಜಾರೆಗೆ ಸಿಕ್ಕ ಮಾಧ್ಯಮಗಳ ಬೆಂಬಲ ಸೋನಂಗೆ ಯಾಕಿಲ್ಲ? 20 ದಿನದಿಂದ ಉಪವಾಸ ಸತ್ಯಾಗ್ರಹ, ತಿರುಗಿ ನೋಡದ ಮೋದಿ ಸರ್ಕಾರ. ನೀಟ್ ಅಕ್ರಮದ ಬಗ್ಗೆ ಎತ್ತಿರೋ ದನಿ ಅಡಗಿ ಹೋಗುತ್ತಾ? ಅಣ್ಣಾ ಹಜಾರೆ 12 ವರ್ಷಗಳ ಹಿಂದೆ ಈ ಹೆಸರು ಇಡೀ ದೇಶದ ಉದ್ದಗಲಕ್ಕೂ ಮಾರ್ದನಿಸಿತ್ತು. ಅಣ್ಣಾ ಹಜಾರೆ ಹೋರಾಟದಿಂದಾಗಿನೇ 2014ರಲ್ಲಿ ಕೇಂದ್ರದಲ್ಲಿ UPA ಸರ್ಕಾರ ಹೋಗಿ ಮೋದಿ ನೇತೃತ್ವದ NDA ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು. ಹಾಗಾದ್ರೆ ಅವತ್ತು ಅಣ್ಣಾ ಹಜಾರೆ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಈಗೇಕೆ ಕೇಂದ್ರ ಸರ್ಕಾರದ ನೀಟ್ ಅಕ್ರಮದ ವಿರುದ್ಧ ದನಿ ಎತ್ತಿರೋ ಕಳೆದ 20 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡುತ್ತಿರೋ ಸೋನಂ ವಾಂಗ್ಚುಕ್ ಅವರಿಗೆ ಸಿಗ್ತಿಲ್ಲ? ಮೋದಿ ಸರ್ಕಾರ ಅದ್ಯಾಕೆ ಇವರತ್ತ ಕಣ್ಣೆತ್ತಿಯೂ ನೋಡುತ್ತಿಲ್ಲ? ನೀಟ್ ಅಕ್ರಮದ ಬಗ್ಗೆ ಎತ್ತಿರೋ ಈ ದನಿ ಅಡಗಿ ಹೋಗುತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹಲೋ ಫ್ರೆಂಡ್ಸ್, 3 ಇಡಿಯಟ್ಸ್ ಸಿನಿಮಾದ ಪುನ್ಸುಕ್ ವಾಂಗ್ಡು ಪಾತ್ರ ನಿಮ್ಗೆಲ್ಲ ನೆನಪಿರ್ಬೇಕಲ್ವಾ? ಆ ಪಾತ್ರಕ್ಕೆ ಸ್ಫೂರ್ತಿಯಾಗಿದ್ದ ರಿಯಲ್ ಲೈಫ್ ಹೀರೋ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರು ಈಗ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಳೆದ 20 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ. ಅವರ ಆರೋಗ್ಯ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ಆದ್ರೆ ಬೇಸರದ ಸಂಗತಿ ಏನಂದ್ರೆ ಇಡೀ ಕೇಂದ್ರ ಸರ್ಕಾರ ಈ ಬಗ್ಗೆ ಕಣ್ಮುಚ್ಚಿ ಕೂತಿದೆ. ಇದೇ ಸಮಯದಲ್ಲಿ ಸೋನಂ ವಾಂಗ್ಚುಕ್ ಅವರ ತಂದೆಯ ಹೋರಾಟ ಮತ್ತು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ನಡೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿದೆ. ಜೊತೆಗೆ ದಿಲ್ಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ವಾಂಗ್ಚುಕ್ ಅವರ ಪರ ಬ್ಯಾಟ್ ಬೀಸಿ ದೊಡ್ಡದೊಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಹಾಗಾದ್ರೆ ಏನದು ಡಿಮ್ಯಾಂಡ್ ಅಂದ್ರ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ಅದಕ್ಕಿಂತ ಮೊದಲು ಸೋನಂ ವಾಂಗ್ಚುಕ್ ಅವರು ಈ ಉಪವಾಸ ಸತ್ಯಾಗ್ರಹಕ್ಕೆ ಯಾಕೆ ಕೂತಿದ್ದಾರೆ, ಇವರ ಡಿಮ್ಯಾಂಡ್ಸ್ ಆದ್ರೂ ಏನು ಅನ್ನೋದನ್ನ ನೀವು ನೋಡ್ಲೇಬೇಕು. ನೀಟ್ ಪರೀಕ್ಷೆಯ ಅಕ್ರಮ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ದೇಶಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ಈ ಅಕ್ರಮದಿಂದ ನಲುಗಿ ಹೋಗಿದ್ರು. ಕೆಲ ವಿದ್ಯಾರ್ಥಿಗಳಂತೂ ಆತ್ಮಹತ್ಯೆಗೆ ಶರಣಾಗಿದ್ರು. ಆದ್ರೂ ಕೇಂದ್ರ ಸರ್ಕಾರ ಶಿಕ್ಷಣ ಸಚಿವರ ತಲೆದಂಡ ಪಡ್ಕೊಂಡಿಲ್ಲ. ಹೋಗ್ಲಿ, ವಿದ್ಯಾರ್ಥಿಗಳು ಮತ್ತು ಪೋಷಕರ ಕ್ಷಮೆಯನ್ನು ಕೇಳಿಲ್ಲ. ಅದನ್ನ ಖಂಡಿಸಿ ಸೋನಂ ವಾಂಗ್ಚುಕ್ ಅವರು ದಿಲ್ಲಿಯಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ಕೂತಿದ್ದಾರೆ. ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ತರಬೇಕು, ಈ ನೀಟ್ ನಂತಹ ಪರೀಕ್ಷಾ ಅಕ್ರಮಗಳಿಗೆ ಉತ್ತರದಾಯಿತ್ವ ಇರಬೇಕು ಮತ್ತು ಇದಕ್ಕೆ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋದು ಇವರ ಪ್ರಮುಖ ಡಿಮ್ಯಾಂಡ್. ಆದ್ರೆ ಕೇಂದ್ರ ಸರ್ಕಾರ ಇವರ ಉಪವಾಸ ಸತ್ಯಾಗ್ರಹಕ್ಕೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಿಲ್ಲ. ನಿಮ್ಗೆ ಗೊತ್ತಾ, ದೇಶದ ಭವಿಷ್ಯಕ್ಕಾಗಿ ಲಡಾಖ್ನ ಅಸ್ಮಿತೆಗಾಗಿ ಶಾಂತಿಯುತವಾಗಿ ಹೋರಾಡೋದು ಸೋನಂ ವಾಂಗ್ಚುಕ್ ಅವರ ಕುಟುಂಬಕ್ಕೆ ರಕ್ತಗತವಾಗಿಯೇ ಬಂದಿದೆ. ಇವರ ತಂದೆ ಸೋನಂ ವಾಂಗ್ಯಲ್ ಅವರು ಕೂಡ ಲಡಾಖ್ನ ದೊಡ್ಡ ಲೀಡರ್ ಆಗಿದ್ರು. 1980ರ ದಶಕದಲ್ಲಿ ಲಡಾಖ್ ಜನರಿಗೆ ಪರಿಶಿಷ್ಟ ಪಂಗಡ ಸ್ಥಾನಮಾನ ಸಿಗಬೇಕು ಅಂತ 1984ರಲ್ಲಿ ಇವರ ತಂದೆ ಲೇಹ್ನಲ್ಲಿ 5 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಇಲ್ಲಿ ಒಂದು ಸಖತ್ ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಇದೆ. ಆ ಕಾಲದಲ್ಲಿ ರಾಜಕೀಯ ಏನೇ ಇರ್ಲಿ, ಜನಸಾಮಾನ್ಯರ ಧ್ವನಿಗೆ ಬೆಲೆ ಕೊಡುವ ರಾಜತಾಂತ್ರಿಕ ಜಾಣ್ಮೆ ಇತ್ತು. ಸೋನಂ ವಾಂಗ್ಯಲ್ ಉಪವಾಸ ಕೂತಾಗ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಪರಿಸ್ಥಿತಿಯ ಗಂಭೀರತೆ ಅರಿತು ನೇರವಾಗಿ ಲೇಹ್ಗೆ ಹೋದ್ರು. ವಾಂಗ್ಯಲ್ ಅವರನ್ನ ಖುದ್ದಾಗಿ ಭೇಟಿ ಮಾಡಿ ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಜೊತೆಗೆ ತಮ್ಮ ಕೈಯಾರೆ ಜ್ಯೂಸ್ ಕುಡಿಸಿ ಉಪವಾಸ ಸತ್ಯಾಗ್ರಹವನ್ನ ನಿಲ್ಲಿಸಿದ್ರು. ಅದರ ಫಲವಾಗಿಯೇ 1989ರಲ್ಲಿ ಲಡಾಖ್ ಜನರಿಗೆ ST ಸ್ಥಾನಮಾನ ಸಿಕ್ಕಿದ್ದು. ಅಂದ್ರೆ ಪ್ರತಿಭಟನಾಕಾರರನ್ನ ಶತ್ರುಗಳಂತೆ ನೋಡದ ಮಾನವೀಯತೆ ಅಂದಿನ ಕಾಲದಲ್ಲಿತ್ತು. ಆದ್ರೀಗ ಪರಿಸ್ಥಿತಿ ಏನಾಗಿದೆ ನೋಡಿ. ಸಂಸತ್ತಿನ ಕೂಗಳತೆ ದೂರದಲ್ಲೇ ವಾಂಗ್ಚುಕ್ ಕಳೆದ 20 ದಿನಗಳಿಂದ ಜೀವ ಪಣಕ್ಕಿಟ್ಟು ಕೂತಿದ್ದಾರೆ. ಇವರ ಆರೋಗ್ಯ ಸ್ಥಿತಿ ತುಂಬಾನೇ ಕ್ರಿಟಿಕಲ್ ಆಗಿದೆ. ದಿಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶಿಸಿ ಅವರ ಆರೋಗ್ಯ ನೋಡಿಕೊಳ್ಳಿ ಅಂತ ಸರ್ಕಾರಕ್ಕೆ ಆರ್ಡರ್ ಮಾಡಿದ್ರು. ಕೇಂದ್ರ ಸರ್ಕಾರ ಮಾತ್ರ ಮೌನಕ್ಕೆ ಶರಣಾಗಿದೆ. ಸರ್ಕಾರದ ಈ ನಿರಾಸಕ್ತಿ ನಿಜಕ್ಕೂ ಬೇಸರ ತರಿಸುವಂತದ್ದಲ್ವಾ? ಇದೇ ಸಂದರ್ಭದಲ್ಲಿ ಜಂತರ್ ಮಂತರ್ ಪ್ರತಿಭಟನಾ ಸ್ಥಳಕ್ಕೆ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಸೋನಂ ವಾಂಗ್ಚುಕ್ ಅವರನ್ನ ಭೇಟಿಯಾಗಿ ಫುಲ್ ಸಪೋರ್ಟ್ ಘೋಷಿಸಿದ್ದಾರೆ. ಅಲ್ಲಿ ಮಾತನಾಡಿದ ಅರವಿಂದ್ ಕೇಜ್ರಿವಾಲ್, ಪ್ರತಿ ವರ್ಷ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಿದೆ, ಯುವಕರು ತೊಂದರೆ ಅನುಭವಿಸುತ್ತಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರನ್ನ ಶಿಕ್ಷಣ ಮಂತ್ರಿ ಸ್ಥಾನದಿಂದ ವಜಾ ಮಾಡಿ ಇಡೀ ದೇಶ ಮೆಚ್ಚುವ ಸೋನಂ ವಾಂಗ್ಚುಕ್ ಅವರನ್ನ ಈ ದೇಶದ ಶಿಕ್ಷಣ ಮಂತ್ರಿಯನ್ನಾಗಿ ಮಾಡಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಜೊತೆಗೆ ಅರವಿಂದ್ ಕೇಜ್ರಿವಾಲ್ ತಮಗೆ ಹಳೆ ದಿನ ನೆನಪಾಗಿದ್ದನ್ನ ಹೇಳ್ಕೊಂಡಿದ್ದಾರೆ. 2011ರಲ್ಲಿ ಅಣ್ಣಾ ಹಜಾರೆ ಜೊತೆ ಇದೇ ಜಂತರ್ ಮಂತರ್ನಲ್ಲಿ ತಾವು ಭ್ರಷ್ಟಾಚಾರದ ವಿರುದ್ಧ ಕೂತಿದ್ದನ್ನ ನೆನಪಿಸಿಕೊಂಡಿದ್ದಾರೆ. ಅಂದು ಜನರ ಮಾತು ಕೇಳದ ಸರ್ಕಾರ 3 ವರ್ಷದಲ್ಲೇ ಅಧಿಕಾರ ಕಳೆದುಕೊಳ್ತು. ವಾಂಗ್ಚುಕ್ ಅವರ ಕಳವಳವನ್ನ ನಿರ್ಲಕ್ಷಿಸಬಾರದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದೇನೇ ಇರ್ಲಿ, ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಹೋರಾಟವಿರಲಿ, ದೇಶದ ಯುವಜನರ ಮತ್ತು ಶಿಕ್ಷಣ ವ್ಯವಸ್ಥೆಯ ಹಿತದೃಷ್ಟಿಯಿಂದ ಸರ್ಕಾರಗಳು ಮೌನ ಮುರಿದು ಮಾತುಕತೆಗೆ ಬರಬೇಕಾಗಿರೋದು ತುಂಬಾನೇ ಮುಖ್ಯ. ಈ ಬಗ್ಗೆ ನೀವೇನಂತೀರಾ? ಅರವಿಂದ್ ಕೇಜ್ರಿವಾಲ್ ಹೇಳಿದ ಹಾಗೆ ಸೋನಂ ವಾಂಗ್ಚುಕ್ ಅವರನ್ನ ಶಿಕ್ಷಣ ಮಂತ್ರಿ ಮಾಡಿದ್ರೆ ನಮ್ಮ ದೇಶದ ಎಜುಕೇಶನ್ ಸಿಸ್ಟಮ್ ಬದಲಾಗುತ್ತಾ? ಅಥವಾ ಮೋದಿ ಸರ್ಕಾರ ಈ ಮೌನ ಮುರಿದು ವಾಂಗ್ಚುಕ್ ಅವರ ಜೊತೆ ಮಾತುಕತೆ ನಡೆಸುತ್ತಾ? ಅವತ್ತು UPA ಸರ್ಕಾರದ ವಿರುದ್ಧ ಅಣ್ಣಾ ಹಜಾರೆ ನಡೆಸಿದ ಹೋರಾಟಕ್ಕೆ ಸಿಕ್ಕ ಮಾಧ್ಯಮಗಳ ಬೆಂಬಲ ಈಗ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹಕ್ಕೆ ಅದ್ಯಾಕೆ ಸಿಗುತ್ತಿಲ್ಲ? ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.
ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್.